ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ. ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಕೆಲವು ದಿನಗಳ ಹಿಂದೆ ಅಂದರೆ ಒಂದು ವಾರದ ಹಿಂದೆ ನಾನೊಂದು ವಿಡಿಯೋ ಮಾಡಿದೆ. ಆ ವಿಡಿಯೋ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗುಂಡಳ್ಳಿ ತಾಂಡದ ಒಂದು ವಿಡಿಯೋ. ಯಾಕಂತಂದರೆ ಆ ಗುಂಡಳ್ಳಿ ಇಲ್ಲಿಂದ ಹೋಗುವಂತಹ ಬಸ್ಸುಗಳು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅಂತೇಳಿ ಆ ಒಂದು ಹುಡುಗರು ಕೆಲವು ದಿನಗಳ ಹಿಂದೆ ಸ್ಟ್ರೈಕ್ ಮಾಡ್ತಾರೆ, ರಸ್ತಾ ರೋಕೋ ಮಾಡ್ತಾರೆ. ಅಲ್ಲಿಗೆ ಶಾಸಕರು ಸಹ ಹೋಗ್ತಾರೆ, ಆ ಶಾಸಕರು ಸಹ ಭರವಸೆ ನೀಡ್ತಾರೆ. ಮತ್ತೆ ಅಲ್ಲಿಗೆ ತಕ್ಷಣ ಸುದ್ದಿಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು, ಎಲ್ಲಾ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಇಂದೇ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992. 40 ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ 100 ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುದ್ದಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 1 ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ. ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ, ಸ್ತ್ರೀರೋಗ, ಬಂಜೆತನ, ಮೂಳೆ ಮತ್ತು ಕೀಲು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ, 24/7 ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರಬಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶುಭಂ ಪೆಟ್ರೋಲ್ ಬಂಕ್ ಹಿಂದಗಡೆ, ಯಾದಗಿರಿ. ಕರೆ ಮಾಡಿ 9483469977. ಶಾಸಕರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಮಾತಾಡ್ತಾರೆ. ಅವರು ಸಹ ತಕ್ಷಣ ಅಲ್ಲಿಗೆ ಧಾವಿಸಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ಈ ಗುಂಡಳ್ಳಿ ತಾಣದ ಮಕ್ಕಳಿಗೆ ಮತ್ತು ಗ್ರಾಮದ ಮಕ್ಕಳಿಗೆ ಇಲ್ಲಿಂದ ಹೋಗುವಂಥ ಎಲ್ಲ ಪ್ರತಿಯೊಬ್ಬ ಯಾವುದೇ ವಿದ್ಯಾರ್ಥಿ ಆಗಿರಬಹುದು, ವಿದ್ಯಾರ್ಥಿನಿಯರಾಗಿರ್ಬೋದು, ಅವರಿಗೆಲ್ಲರಿಗೂ ಸಹ ನಾನು ನಾಳೆಯಿಂದನೇ ಬಸ್ಸಿನ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಾರೆ. ಹೇಳೋದ್ರಲ್ಲೇ ಆಯ್ತು ಇವರ ಕೆಲಸ. ಇನ್ನೊಂದು ಮಾತು ಹೇಳ್ತಾರೆ, ನಾನು ಇವರಿಗೆ ಬಸ್ಸು ಕಲ್ಪಿಸದೆ ಹೋದರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋರು ಮಾತು ಸಹ ಹೇಳ್ತಾರೆ. ಆದರೆ ಇವತ್ತು ನಾನು ಕೇಳ್ತಾ ಇದ್ದೇನೆ, ಮೊನ್ನೆ ಒಂದು ವಾರದ ಹಿಂದೆ ಮತ್ತೆ ಕೆಲವರು ವಿಡಿಯೋ ಮಾಡಿದ್ದಾರೆ. ಆ ಕೆಲವೊಂದು ಬಸ್ಸುಗಳು ಎಲ್ಲಿ ಸ್ಟಾಪ್ ಇದೆಯೋ ಅಲ್ಲಿ ನಿಲ್ಲಿಸ್ತಾ ಇಲ್ಲ ಅಂತೇಳಿ ಕೆಲವೊಬ್ಬರು ವಿಡಿಯೋ ಮಾಡಿದ್ದಾರೆ, ಅಲ್ಲಿನ ಸ್ಥಳೀಯರು. ಆ ವಿಡಿಯೋ ನಮ್ಮ ಯಾದಗಿರಿ ನ್ಯೂಸ್ಗೆ ತಲುಪಿದ್ದಾವೆ. ಆ ವಿಡಿಯೋ ನಾವು ಯಾದಗಿರಿ ನ್ಯೂಸ್ನಲ್ಲಿ ಈ ರೀತಿ ಆಗ್ತಾಯಿದೆ ಅಂತೇಳಿ ಸುದ್ದಿ ಪ್ರಸಾರ ಮಾಡಿದೆವು. ಕೆಲವೊಬ್ಬರು ಕಾಮೆಂಟ್ಸ್ ಮಾಡಿದ್ದಾರೆ. ಯಾವ ರೀತಿ ಅಂತಂದರೆ, ಇವ್ರಿಗೇನು ಕೆಲಸ ಇಲ್ಲ ಯಾದಗಿರಿ ನ್ಯೂಸ್ ಅವರಿಗೆ, ಬರೀ ಇಂಥವೇ ವಿಡಿಯೋ ಆಗ್ತಾಯಿದ್ದಾರೆ, TRPಗೋಸ್ಕರ ವಿಡಿಯೋ ಆಗ್ತಾಯಿದ್ದಾರೆ ಅಂತೇಳಿ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಕಾಮೆಂಟ್ಸ್ ಮಾಡೋರು ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಮನಸ್ಥಿತಿ ಏನಂಬುದು ನನಗೆ ಗೊತ್ತಾಗಿದೆ. ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಂಥ ವಿದ್ಯಾರ್ಥಿನಿಯರು ಅನನುಕೂಲ ಆಗ್ತಾ ಇದೆ ಅವರಿಗೆ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೀವು ಟ್ಯಾಗ್ ಮಾಡಿ ವಿಡಿಯೋ ಶೇರ್ ಮಾಡೋದು ಬಿಟ್ಟು, ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಿಗೆ ನೀವು ಟ್ಯಾಗ್ ಮಾಡಿ ಶೇರ್ ಮಾಡೋದು ಬಿಟ್ಟು, ಇವತ್ತು ನಮ್ಮ ನ್ಯೂಸ್ ಚಾನಲ್ ವಿರುದ್ಧ ಕಾಮೆಂಟ್ಸ್ ಆಗ್ತಿದ್ರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಏನು ಮಾಡಬೇಕು, ಯಾವ ಥರ ಕಾಮೆಂಟ್ಸ್ ಮಾಡಬೇಕು, ಅಲ್ಲಿ ಏನು ಸಮಸ್ಯೆ ಇದೆ? ಒಂದು ವೇಳೆ ಬಸ್ ನಿಲ್ಲಿಸಿಲ್ಲ ಅಂತಂದರೆ, ಮಕ್ಕಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಿದ್ದ ಅಂತಂದರೆ ಅಲ್ಲಿ ಶಿಕ್ಷಕರು ಹೊಡಿತಾರೆ, ಯಾಕೆ ಲೇಟ್ ಆಯ್ತು ಅಂತೇಳಿ. ಕಾಮೆಂಟ್ಸ್ ಮಾಡೋದಕ್ಕಿಂತ ಮೊದಲು ನೀವು ಸ್ವಲ್ಪ ಯೋಚನೆ ಮಾಡಿ. ನೀವು ಇದಿರಬಹುದು, ಜನಪ್ರತಿನಿಧಿಗಳ ಫಾಲೋವರ್ಸ್ ಆಗಿರಬಹುದು, ಬಕೆಟ್ ಇಡುವಂಥವ್ರು. ನೀವು ಆ ಬಕೆಟ್ ಇಡೋದು ಬಿಟ್ಟು ಸಮಸ್ಯೆ ಏನಿದೆ ಅಲ್ಲಿ, ಆ ಸಮಸ್ಯೆಗೆ ಹೇಗೆ ನಾವು ಪರಿಹಾರ ಕಂಡುಕೊಳ್ಬೇಕು, ಆ ಸಮಸ್ಯೆಗೆ ಯಾರ ಹತ್ರ ಪರಿಹಾರ ಸಿಗುತ್ತೆ, ಈ ಥರ ಕಾಮೆಂಟ್ಸ್ ಆಗಬೇಕು. ಮತ್ತು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಟ್ಯಾಗ್ ಮಾಡಬೇಕು, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಟ್ಯಾಗ್ ಮಾಡಬೇಕು, ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಟ್ಯಾಗ್ ಮಾಡಬೇಕು. ಈ ರೀತಿ ನೀವು ಕಾಮೆಂಟ್ಸ್ ಆಗಬೇಕು. ಅದು ಬಿಟ್ಟು TRPಗೋಸ್ಕರ ಅಂತೇಳಿ ಅಂತಂದರೆ, ನಾವು ಇವತ್ತು ಯಾರ ಹತ್ರ ಹೋಗಿ ನಾವು TRP ತೊಗೊಂಡು ಹೇಳಿ ನೋಡೋಣ? ಸುಮ್ಮನೆ ಕೈಯಲ್ಲಿ ಮೊಬೈಲ್ ಇದೆ, ಏನು ಬೇಕಾದ್ರೆ ನಾವು ಮೆಸೇಜ್ ಮಾಡ್ಬೋದು, ಏನು ಬೇಕಾದ್ರೆ ಕಾಮೆಂಟ್ಸ್ ಮಾಡ್ಬೋದು ಅಂತಂದರೆ, ಇದು ಆ ಮೊಬೈಲನ್ನು ನಿಮ್ಮ ತಂದೆ ತಾಯಿನ ಕೊಡಿಸಿದಾರಲ್ಲ, ಅದು ನೀವು ಮಿಸ್ಯೂಸ್ ಮಾಡ್ತಾಯಿದ್ದೀರಿ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವು ತಪ್ಪು ಕಾಮೆಂಟ್ಗಳು ಏನು ಹಾಕಿದರೆ, ಇವತ್ತು ಎಷ್ಟೋ ಜನ ಬ್ಯಾಡ್ ಕಾಮೆಂಟ್ ಆಗ್ತಾಯಿದ್ದಾರೆ ಅಂತೇಳಿ ಕೇಸ್ಗಳು ಆಗ್ತಾಯಿದ್ದಾವೆ. ಆ ರೀತಿ ಯಾರು ಸಹ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೊಂದು ವೇಳೆ ಸರಿಯಾಗಿ ಅನಿಸ್ತಿಲ್ಲ ಅಂತಂದ್ರೆ ಸುಮ್ಮನೆ ಬಿಟ್ಟುಬಿಡಿ. ಆದರೆ ಕೆಟ್ಟ ಕಾಮೆಂಟ್ಸ್ಗಳನ್ನ ಹಾಕಿ ಇನ್ನೊಬ್ಬರಿಗೆ ತೊಂದರೆ ಆಗುವಂಥದ್ದು, ಇನ್ನೊಬ್ಬರಿಗೆ ತ್ರಾಸ ಆಗುವಂಥ ಕೆಲಸ ಮಾಡಬೇಡಿ ಅಂತ ನಾನು
ಮನವಿ ಮಾಡ್ತೇನೆ. ಆದರೆ ಆ ಗುಂಡಳಿ ತಾಂಡದ ಮಕ್ಕಳಿಗೆ ಆದಷ್ಟು ಬೇಗ ಬಸ್ಸಿನ ವ್ಯವಸ್ಥೆ ಆಗಲಿ. ಧನ್ಯವಾದಗಳು ಸರ್. ಹುಡುಗರು ಇದ್ದಾರೆ ಅಂದ್ರೂ ಬಸ್ ನಿಂದಿರ್ತಾ ಇಲ್ಲ ನೋಡಿ. ಟೈಮ್ 10 ಅಲ್ಲಿ ಹೋಗಿ ಎಲ್ಲಿ ಸ್ಟಾಪ್ ಮಾಡಬೇಕು ಅಲ್ಲಿ ಸ್ಟಾಪ್ ಮಾಡ್ತಾ ಇಲ್ಲ, ಅಲ್ಲಿ ಹೋಗಿ ಸ್ಟಾಪ್ ಮಾಡ್ತಾ ಇದ್ದಾರೆ ನೋಡಿ. ಹುಡುಗರು ಇಲ್ಲಿ ನಿಂತಿದ್ದಾರೆ. ಸ್ಟಾಪ್ ಎಲ್ಲಿ ಆಗ್ತಾಯಿದೆ ನೋಡಿ ನೀವೇ, ಅಲ್ಲಿಂದ ಅಲ್ಲಿ ಸ್ಟಾಪ್ ಆಗ್ತಾ ಇದೆ. ಹಿಂಗೆ ಎಷ್ಟಾಗಿದೆ ನೋಡ್ರಿ ನೀವೇ. ಈ ಟೈಮ್ 10:30 ಆದರೂ ಬಸ್ ಇಲ್ಲ. ಮನೆಗೆ ಹೋಗ್ತಾ ಇದ್ದಾರೆ ರಿಟರ್ನ್ ಹುಡುಗರು.